ಸಮಸ್ಯೆ ಆಗ್ತಿರೋದು ನನ್ನ ಮಾತು ನಡೆಯುತ್ತಾ ನಡೆಯಲ್ವಾ ಅನ್ನೋದೇನೆ. ಪ್ರತಿಷ್ಠೆಯ ಪಟ್ಟಿಯಿಂದಲೇ ಹೈಕಮಾಂಡ್ಗೆ ಗೊಂದಲ. ಆಗಸ್ಟ್ 6ರ ಒಳಗೆ ಪೂರ್ಣ ಸಂಪುಟ ರಚನೆ ನಿರೀಕ್ಷೆಯಲ್ಲಿ ಡಿಕೆಶಿ. ಈ ನಡುವೆ ದಿಢೀರ್ ಬೆಂಗಳೂರಿಗೆ ಆಗಮಿಸಿರೋದು ಮಲ್ಲಿಕಾರ್ಜುನ ಖರ್ಗೆ. ಮತ್ತೆ ಗೊಂದಲಕ್ಕೆ ಸಿಲುಕಿರೋದು ಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬೇರೆ ಬಂದ್ಬಿಟ್ರು ಈ ಕಡೆ. ಇನ್ನೇನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಯಾವ ಥರ ಚರ್ಚೆ ಆಗುತ್ತೋ ಗೊತ್ತಿಲ್ಲ. ಪ್ರತಿಷ್ಠೆಯಾಗಿಗೆ ಪಟ್ಟಿ ತಗೊಂಡು ಹೋಗಿದ್ರು, ಹೆಂಗಾದ್ರೂ ಪರವಾಗಿಲ್ಲ ನೀಟಾಗಿ ಒಪ್ಪಿಸ್ಕೊಂಡು ಜೈ ಅನ್ನಿಸ್ಕೊಂಡು ಬರಬೇಕು ಅಂತ. ಬಟ್ ಹೋಗಿದ್ದ ಕೆಲಸ ಉಲ್ಟಾ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ, ಹಂಗಾಗಿ ತಡೀರಿ ನೋಡೋಣ ಅಂತ ಪಟ್ಟಿ ಇಸ್ಕೊಂಡು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇನ್ನು ಯಾರ್ಯಾರಿಗೆ ಏನೇನು ಒತ್ತಡ ಹೇರ್ತಾರೋ ಗೊತ್ತಿಲ್ಲ. ಅವರ ನಿಲುವು ಯಾರ ಪರವಾಗಿ ಯಾರ ಕಡೆ ಇರುತ್ತೋ ಅದು ಗೊತ್ತಿಲ್ಲ. ಸೊ ಹಾಗಾಗಿ ತಲೆಬಿಸಿ ಶುರುವಾಗ್ಬಿಟ್ಟಿದೆ ಸಿ ಎಂಗೆ. ಏನು ಮಾಡೋದು ಈಗ? ನಾನು ಹೇಳ್ದವ್ರನ್ನ ಆಯ್ಕೆ ಮಾಡ್ತಾರೋ ಮಾಡಲ್ವೋ? ಅಕಸ್ಮಾತ್ ನನ್ನ ಕಡೆಯವ್ರನ್ನ ಸೇರಿಸ್ಕೊಂಡಿಲ್ಲ ಅಂತಲೇ ಒಬ್ಬಂಟಿ ಆಗ್ಬಿಡ್ತೀನಲ್ಲ, ನಾಳೆ ದಿನ ಸಮಸ್ಯೆ ಆಗತ್ತಲ್ಲ. ನನ್ನ ಮಾತಿಗೆ ಮನ್ನಣೆ ಇಲ್ಲ, ನನ್ನ ಮಾತಿಗೆ ಉಪಕಾರ ಹಾಕಲ್ಲ ಹೈಕಮಾಂಡ್ ಅಂತ ಮೆಸೇಜ್ ಪಾಸ್ ಆಗತ್ತಲ್ಲ ಅಂತ ಟೆನ್ಷನ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಇಲ್ಲಿನ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಮೂರೂ ಜನ ನಾಯಕರು ತಮ್ಮ ಇಷ್ಟದಂತೆಗೆ ಆಪ್ತರನ್ನ ಇಟ್ಕೊಂಡು ಪಟ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆಯೂ ಕೂಡ ಇರುತ್ತೆ, ಹೈಕಮಾಂಡ್ ಆಯ್ಕೆಯೂ ಕೂಡ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಥರ ಟೆನ್ಷನ್ ಶುರು ಆಗಿದೆ ಅಂತ? ನೀತಿ, ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕಸರತ್ತುಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಮೊದಲನೇ ಹಂತದ ಸಚಿವ ಸಂಪುಟ ಆಗಿದೆ. ಆದರೆ ಎರಡನೇ ಹಂತದ ಸಚಿವ ಸಂಪುಟ ಯಾವಾಗ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಇದಕ್ಕಾಗಲೇ ದೆಹಲಿಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ದೆಹಲಿಗೆ ಹೋಗಿದ್ದರು. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಇನ್ನೇನು 3-4 ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ, ಸಚಿವ ಸಂಪುಟ ರಚನೆ ಆಗುತ್ತೆ ಎಂಬ ವಿಚಾರವನ್ನು ಆಕಾಂಕ್ಷಿಗಳು ಸಾಕಷ್ಟು ನಿರೀಕ್ಷೆಯನ್ನು ಮಾಡಿದ್ದಾರೆ. ಆದರೆ ಯಾವಾಗ ಆಗುತ್ತೆ, ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅನ್ನೋದು ಇನ್ನಷ್ಟು ಕಾದು ನೋಡಬೇಕಾಗಿರೋಂಥದ್ದು. ಜೊತೆಗೆ ಒಂದಿಷ್ಟು ಸವಾಲುಗಳು ಕೂಡ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮುಂದೆ ಇರೋವಂಥದ್ದು. ಒಂದು ಕಡೆ ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಅಸಮಾಧಾನಿತರನ್ನು ಹೇಗೆ ಅವರನ್ನು ಸಮಾಧಾನ ಮಾಡೋದು ಅನ್ನೋದು ಒಂದು ಕಡೆ ಆದರೆ, ಇನ್ನೇನು ಆಗಸ್ಟ್ 6ರಿಂದ ಅಧಿವೇಶನವನ್ನು ಕರಿತೀವಿ ಅನ್ನೋದು ಕೂಡ ಈಗಾಗಲೇ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆ ಆಗದಲೇ ಇದ್ದರೆ ಯಾವ ರೀತಿ ವಿಪಕ್ಷಗಳನ್ನು ಎದುರಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದರೆ ಸಾಕಷ್ಟು ವಿಚಾರಗಳು ಈಗ ವಿಪಕ್ಷಗಳ ಕೈಗೆ ಸಿಕ್ಕಿರೋಂಥದ್ದು. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರ ಆಗ್ಬೋದು, ಬರಗಾಲ ಆಗ್ಬೋದು, ನೆರೆ ಹಾವಳಿ ಆಗ್ಬೋದು, ಎಲ್ಲ ವಿಚಾರವನ್ನು ಇಟ್ಕೊಂಡು ಈಗ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಕಾಯ್ತಾ ಇರೋಂಥದ್ದು. ಹೀಗಾಗಿ ಈ ಬಾರಿ ಸದನ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಆದ ಪಕ್ಷವನ್ನು ಯಾವ ರೀತಿ, ಅಂದರೆ ಪಕ್ಷದ ನಾಯಕರನ್ನು ಸಮಾಧಾನ ಮಾಡಬೇಕು, ಕ್ಯಾಬಿನೆಟ್ ರಚನೆ ಆದಂಥ ಸಂದರ್ಭದಲ್ಲಿ, ಯಾಕೆಂದರೆ 20 ಸಚಿವ ಸ್ಥಾನಕ್ಕೆ ಸುಮಾರು 40-45ರಿಂದ ಆಕಾಂಕ್ಷಿಗಳಿದ್ದಾರೆ, ಹಿರಿಯರಿದ್ದಾರೆ. 3-4 ಬಾರಿ ಗೆದ್ದವರಿಗೆ ಅವಕಾಶ ಕೊಡಬೇಕು. ಮುಂಬರುವ ಚುನಾವಣೆಗಳಿದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, ಪಕ್ಷ ಸಂಘಟನೆ ಆಗಬೇಕು. ಎಲ್ಲೂ ಕೂಡ ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು ಹಾಗೂ ಅಸಮಾಧಾನ ಹೆಚ್ಚಾಗಿ ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಅನ್ನೋದು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರೋವಂಥದ್ದು. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಸಿಎಂ ಡಿ ಕೆ ಶಿವಕುಮಾರ್ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಪಕ್ಷದಲ್ಲಿರುವಂತಹ ಕ್ಯಾಬಿನೆಟ್ ವಿಸ್ತರಣೆ ಮಾಡೋವಂಥದ್ದು, ಜೊತೆಗೆ ಬರಗಾಲ ನೋಡ್ಕೊಳ್ಬೇಕಾಗಿರೋವಂಥದ್ದು, ಜೊತೆಗೆ ನೆರೆ ಹಾವಳಿ, ಕೆಲ ಭಾಗದಲ್ಲಿ ನೆರೆ ಹಾವಳಿ ಆಗ್ತಾ ಇದೆ. ಇನ್ನು ಅನೇಕ ವಿಚಾರಗಳು ಈಗಾಗಲೇ ಚಾಟಿ ಬೀಸೋದಕ್ಕೆ ವಿಪಕ್ಷಗಳು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇರೋಂಥದ್ದು. ಇವೆಲ್ಲವನ್ನು ಯಾವ ರೀತಿ ಸಿಎಂ ಡಿ ಕೆ ಶಿವಕುಮಾರ್ ನಿಭಾಯಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.